ಹಾಯ್, ಮನು ಸಂಯುತ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ 2025-26ನೇ ಸಾಲಿನ ಮ್ಯಾಥಮೆಟಿಕ್ಸ್ ಅಂದರೆ 10th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಂ ಗಣಿತನ ಇಂಗ್ಲೀಷ್ ಮೀಡಿಯಂನ ವಿದ್ಯಾರ್ಥಿಗಳಿಗಾಗಿ ಇದರ ಕೆಲವೊಂದು ಅಂಶಗಳನ್ನು ಬಿಡ್ತಾ ಇದ್ದೀನಿ. ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ. ಯೂನಿಟ್ 1 ರಿಯಲ್ ನಂಬರ್ಸ್ ಅಂದರೆ ವಾಸ್ತವ ಸಂಖ್ಯೆಗಳು. ಈ ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, √2 ಈಸ್ ಎ ಆ್ಯನ್ ಅಂದರೆ ಇದು ಏನಾಗುತ್ತೆ? ಇದು ಆಪ್ಷನ್ ಬಿ. ಆನ್ಸರ್ ಇಸ್ ಆಪ್ಷನ್ ಬಿ. ಪ್ರಶ್ನೆ 2, 5 ಮೈನಸ್ √3 ಈಸ್ ಎ ಆ್ಯನ್. ಇದು ಆಪ್ಷನ್ ಎ. ಆನ್ಸರ್ ಈಸ್ ಆಪ್ಷನ್ ಎ. ರೇಷನಲ್ ನಂಬರ್ ಇನ್ ದ ಫಾಲೋವಿಂಗ್ ಈಸ್. ಆಪ್ಷನಲ್ ಎ. ಆಪ್ಷನ್ ಎ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಇರ್ರೇಷನಲ್ ನಂಬರ್? ಆಪ್ಷನಲ್ ಸಿ 9. ಅಂದರೆ ಇದು ಏನಪ್ಪ ಅಂದರೆ ರೂಟ್ ಅಂತ ಹೇಳಿದಾಗ 3 ಬರುತ್ತೆ. ರೇಷನಲ್ ನಂಬರ್ ಇನ್ ದ ಫಾಲೋವಿಂಗ್ ಭಾಗಲಬ್ಧ ಸಂಖ್ಯೆ 4 ರೂಟ್. 5 ಈಸ್ ಎ ಆ್ಯನ್. ಇದೊಂದು irrational number. 7 multiplication 11 multiplication 13 addition 13 is an P. Composite numbers ಅಂದರೆ ಸಂಯುಕ್ತ ಸಂಖ್ಯೆಗಳು. Prime factorization of 91 is 13 into 7 ಅಂದರೆ ಬೆಸ ಸಂಖ್ಯೆಗಳ ಗುಣಲಬ್ಧ. The number of prime between 1 and 10 is ಅಂದರೆ ಆಪ್ಷನ್ ಸಿ 4 1 3 5 7. Any composite number can be expressed as the product of C prime numbers. The prime factorization of 120 is option D. 2 into 2 into 2 8. 8 into 8 3s are 24. 24 5s are 120. The prime factors of 30 is option A. The LCM of 2 and 3 ಎರಡ್ಮೂರಲೆ 6. ಆಪ್ಷನ್ ಡಿ. Question number 14. The HCF of 3 and 5 is option A. HCF of any two consecutive natural number is option B. 16 question answer option C. 17 question answer is option B. 18th question answer is option B. 19th question answer is option C. 20th question answer is option A. 21st question answer is option A. 22nd question answer is option B. 23rd option C. 24th option B. Answer is B. 25th also answer is B. 26th question answer option C. 27th option C. 28th ಆಪ್ಷನ್ ಬಿ. ಸರಿ ವಿದ್ಯಾರ್ಥಿಗಳು, ಇನ್ನು 29ನೇ ಪ್ರಶ್ನೆಯಿಂದ ಚಿಕ್ಕ ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳು ಅದಾವ. ಇವುಗಳನ್ನ ಬಿಡಿಸಬೇಕಾಗುತ್ತೆ. ಇವುಗಳಿಗಾಗಿ ನಮ್ಮ ಆನ್ಸರ್ ಕೀಗಳನ್ನು ನೋಡಿ. ನೋಡಿ ಓದ್ಕೊಳ್ಳಿ, ಯಾಕಂದರೆ ಇಂಗ್ಲೀಷ್ನ ಕೆಲವೊಂದು ವರ್ಡ್ಸು ಟಫ್ ಇರ್ತಾವೆ. ನಮ್ಮ ಪ್ರೊನೌನ್ಸಿಯೇಷನ್ದೊಳಗೆ ಮಿಸ್ಟೇಕ್ ಆಗ್ಬೋದು. ಅದನ್ನು ನೀವು ನೋಡ್ಕೊಂಬಿಡಿ. ಮಾಡಲ್ ಆನ್ಸರ್ 29 30 ಕ್ವಶನ್ ಆನ್ಸರ್. 31 32 33 ಕ್ವಶನ್ ಆನ್ಸರ್. 34 35 ಕ್ವಶನ್ ಆನ್ಸರ್. 36 37 ಕ್ವಶನ್ ಆನ್ಸರ್. 2 marks questions answer. 41 42 43 questions answer. 44 45 46 47 48 49 50 51 52 53 3 marks questions. ನೋಡಿ, 3 ಮಾರ್ಕ್ಸಿನ ಪ್ರಶ್ನೆ ಉತ್ತರಗಳು. 54ನೇದು 55ನೇದು 56 57 58 ಮತ್ತು 59 60 61 62 63
ಯೂನಿಟ್ 2ರ ಪ್ರಶ್ನೆಗಳನ್ನು ನೋಡೋಣ. ಡೈರೆಕ್ಟ್ ನನ್ನ ಪ್ರಶ್ನೆ ನೋಡ್ಕೊತ ಹೋಗಿ ಆನಂತರ ಕೀ ಆನ್ಸರ್ ನೋಡಿಬಿಡೋಣ, ಯಾಕಂದರೆ ಟೈಮು ಭಾಳ ಆಗ್ತಿದೆ. ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಅದರ ಆಪ್ಷನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇವು. ನೋಡ್ಕೊಳ್ಳಿ, ಇವುಗಳನ್ನೆಲ್ಲ ಓದ್ಕೊತ ಬಂದರೆ ಟೈಮು ತುಂಬ ಟೈಮ್ ಆಗುತ್ತೆ. ಅದಕ್ಕೆ ಕನ್ನಡ ಮೀಡಿಯಮ್ದಲ್ಲಾದ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೋತ ಹೋಗ್ಬೋದು. ಇವು ಇಂಗ್ಲೀಷ್ ಮೀಡಿಯಮ್ದವ್ರಿಗೂ ಹೆಲ್ಪ್ ಆಗಲಿ ಅಂತೇಳಿ ಬಿಡಾತೀನಿ. ಇದು 2 marks ಕ್ವಶನ್ಸ್, 3 marks questions, 4 marks questions, 5 marks questions. Unit 2 ಆನ್ಸರ್ ಕೀಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡ್ಕೊಳ್ಳಿ, ಆನ್ಸರ್ಗಳನ್ನ ನೋಡ್ಕೊಳ್ಳಿ. 1 mark ಕ್ವಶನ್ಸ್, ಆನ್ಸರ್ಗಳನ್ನ ನೋಡ್ಕೊಳ್ಳಿ. ನೀವು ಪ್ರಶ್ನೆಗಳನ್ನ ನೋಡಿಕೊಂಡು ಚೆಕ್ ಮಾಡ್ಕೋಬೋದು. ಇನ್ನು 2 ಅಂಕದ ಪ್ರಶ್ನೆಗಳು 40, 41, 42 ನೋಡಿರಿ. 43, 44, 45, 46, 47ನೇ ಪ್ರಶ್ನೆಗಳನ್ನ ನೋಡ್ಕೊಳ್ರಿ. 48, 49, 50ನೇ ಪ್ರಶ್ನೆ. ಇನ್ನು 3 marks ಕ್ವಶನ್ಸ್ 51, 52ನೇ ಪ್ರಶ್ನೆ, 53, 54. ಇನ್ನು 4 marks ಕ್ವಶನ್ಸ್ 55 ಮತ್ತು 56. ಘಟಕ 3. ಈ ವಿಡಿಯೋದಲ್ಲಿ 3 ಪಾಠಗಳ ಪ್ರಶ್ನೆ ಪತ್ರಗಳನ್ನು ಬಿಡುತ್ತೇನೆ. ಈ ವಿಡಿಯೋಕ್ಕೆ ಬಂದಂಥ ರೆಸ್ಪಾನ್ಸ್, ವ್ಯೂಸ್ ಹಾಗೂ ಲೈಕ್ಸ್ ಆಧಾರದ ಮೇಲೆ ನೆಕ್ಸ್ಟ್ ವಿಡಿಯೋನ ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಬಿಡೋದ್ರ ಬಗ್ಗೆ ಡಿಸಿಷನ್ ತೊಗೋತೀನಿ. ಇದನ್ನು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಯಾರು ನೋಡ್ತಿರೋ ಅವರು ಹೆಚ್ಚಿನ ಸಂಖ್ಯೆ ವಿದ್ಯಾರ್ಥಿಗಳಿಗೆ ಇದನ್ನು ತಲುಪಿಸಿ ಏನಾದರೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಂದರೆ ಓದ್ಕೊಂಡು ಪ್ರಿಪೇರ್ ಆಗೋದಕ್ಕೆ ಇದು ಯೂಸ್ ಆಗುತ್ತೆ ಅಂತ ಅನಿಸುತ್ತೆ. ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಗೆ ರೆಡಿ ಆಗ್ತಾರೆ, ಬಟ್ ಯಾವ ಅಂಶಗಳಿಗೆ ಏನೇನು ನಾವು ಬರಿಬೇಕು ಅನ್ನೋದರಲ್ಲಿ ಕೆಲವೊಂದು ಗೊಂದಲಗಳಿರ್ತಾವೆ. ಇಂಥ ಆಫೀಷಿಯಲಿ ಆನ್ಸರ್ ಕೀಗಳನ್ನು ನೋಡೋದ್ರಿಂದ ಹೆಂಗೆ ಬರೀಬೇಕು ಅನ್ನೋದು ತಿಳಿಯುತ್ತೆ. ಇವಾಗ ಆನ್ಸರ್ ಬರೀಬೇಕಂತೇನಿಲ್ಲ, ನಿಮ್ಮದೇ ಆದಂಥ ಆನ್ಸರ್ಗಳನ್ನ ನೀವು ರೆಡಿ ಮಾಡ್ಕೊಂಡಿರ್ತೀರಿ ಟೆಕ್ಸ್ಟ್ ಬುಕ್ಗಳನ್ನ ನೋಡಿಕೊಂಡು. ಆದರೂ ಇವು ಸ್ವಲ್ಪ ನಿಮ್ಗೆ ರೆಫರೆನ್ಸ್ ಸ್ವಲ್ಪ ಧೈರ್ಯ ಕೊಡ್ತೈತಿ. ಅಂದರೆ ಇದೇ ರೀತಿ ಕ್ವಶನ್ಗಳು ಇರ್ತಾವೆ, ಆನ್ಸರ್ ಈ ರೀತಿ ಬರೆದ್ರೆ ನಮಗೆ ಮಾರ್ಕ್ಸ್ ಬರ್ತಾವು ಅನ್ನುವಂಥ ಭರವಸೆಯನ್ನು ನೀಡೋದು ಯಾವಪ್ಪ ಅಂದ್ರೆ ಈ ರೀತಿಯಾದಂಥ ಮಾಡೆಲ್ ಕ್ವಶನ್ಸ್. 4 marks ಕ್ವಶನ್ಸ್. 3ನೇ ಪಾಠದ ಉತ್ತರಕ್ಕೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸರಿಯಾಗಿ ನಿಮ್ಮ ಪ್ರಶ್ನೆಗಳನ್ನು ಪರಿಶೀಲಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಮಲ್ಟಿಪಲ್ ಚಾಯ್ಸ್ಗಳನ್ನ ಟಿಕ್ ಹಾಕೊಳ್ಳಿ. 1 marks ಕ್ವಶನ್ ಆನ್ಸರ್ಸ್, 2 marks ಕ್ವಶನ್ಸ್ 30, 31, 32, 33, ನೋಡಿರಿ 34th ಕ್ವಶನ್ ಆನ್ಸರು ವಿತ್ 35th ಕ್ವಶನ್ ಆನ್ಸರು. ಡಾಟಾ ನಂಬರ್ಸ್ ನೋಡ್ಕೊಳ್ಳಿ ಆನ್ಸರ್ಗಳನ್ನ. ನೋಡಿ ವಿದ್ಯಾರ್ಥಿಗಳೇ, ಇವುಗಳನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ, ಬಿಡಿಸ್ರಿ. ಒಳ್ಳೊಳ್ಳೆ ಪದೇ ಅವನನ್ನು ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡೋದ್ರಂತರ ನಿಮ್ಮ ಕಲಿಕೆ ದೃಢೀಕರಣಗೊಳ್ಳುತ್ತೆ. ಅದು ಶಾಶ್ವತವಾಗಿ ನಿಮ್ಮಲ್ಲಿ ನೆನಪುಳಿಯುತ್ತದೆ. ಹಾಗೂ ನೀವು ಎಕ್ಸಾಮ್ನಲ್ಲಿ ಬಿಡಿಸೋದಕ್ಕೆ ಯಾವುದೇ ರೀತಿ ಭಯಪಡುವಂಥ ಅಗತ್ಯ ಬರೋಂಗಿಲ್ಲ. ಆದ ಕಾರಣ ಇವುಗಳನ್ನ ಯೂಸ್ ಮಾಡ್ಕೊಳ್ಳಿ, ಆದರೆ ಮಿಸ್ಯೂಸ್ ಮಾಡ್ಕೋಬೇಡಿ ಪ್ಲೀಸ್. ಮಿಸ್ಯೂಸ್ ಮಾಡಿಕೊಂಡ್ರೆ ನಾನು ಕಳಿಸಿರೋದು ವ್ಯರ್ಥ ಆಗುತ್ತೆ. ಯೂಸ್ ಮಾಡ್ಕೊರಿ, ಸರಿಯಾಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊರಿ. ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಎಕ್ಸಾಮ್ಗೆ ರೆಡಿಯಾಗಿ ಹೋಗಿ ಎಕ್ಸಾಮ್ಗಳನ್ನು ಬರೀರಿ. ಪ್ರಶ್ನೆ ಇದೇ ಟೈಪ್ ಬರುತ್ತೆ, ಇವುಗಳಲ್ಲಿನೇ ಬಂದರೂ ಬರ್ಬೋದು, ಬರದೇ ಇದ್ದರೂ ಇದೇ ಟೈಪ್. ಅಂದರೆ ಪ್ರಶ್ನೆಯ ರೂಪ ಇದೇ ಆಗಿರುತ್ತೆ, ಅಂಕಿ ಸಂಖ್ಯೆಗಳು ಬದಲಾಗಿರ್ಬೋದು ಅಷ್ಟೇ. ವಿದ್ಯಾರ್ಥಿಗಳೇ, ಆನ್ಸರ್ ಕೀ, ಯಾಕಂದರೆ ಡಯಾಗ್ರಾಮ್ ಇದಕ್ಕಾಗಿ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ತೈತಿ. ಇದೊಂದು ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋಗೆ ನಿಮ್ಮ ಲೈಕ್ ರೆಸ್ಪಾನ್ಸು ನೋಡಿ ಮುಂದಿನ ಇಂಗ್ಲೀಷ್ ಮೀಡಿಯಂ ವಿಡಿಯೋಗಳನ್ನು ಬಿಡಲು ನಾವು ತಯಾರಿರುತ್ತೇವೆ.
ಇದಕ್ಕೆ ಹೆಚ್ಚಿನ ಲೈಕ್ ಮತ್ತು ಕಾಮೆಂಟ್ಸ್ಗಳನ್ನು ಕಳಿಸಿ. ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ವೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.